ವಿಜಯ್ ಪ್ರಭಾಸ್ ನ್ಯೂಸ್ಗೆ ಸ್ವಾಗತ. ಹರಿಹರ ಸಂಭ್ರಮದ ಮೇರಿ ಜಾತ್ರೆ. ಭಕ್ತರಿಂದ ಮೇರಿ ಮಾತೆ ನಮ್ಮೆಲ್ಲರ ಮಾರ್ಗದೀಪ ಧ್ಯೇಯವಾಕ್ಯ ಘೋಷಣೆ. ಹರಿಹರ ಮಾತೆ ಮೇರಿ ಜಾತ್ರೆಯ ಅಂಗವಾಗಿ ಶನಿವಾರ ಮೇರಿ ಮಾತೆಯ ಉತ್ಸವ ಮೂರ್ತಿಯ ರಥೋತ್ಸವ ಸಾವಿರಾರು ಭಕ್ತ ಸಮೂಹದ ಮಧ್ಯೆ ಅದ್ದೂರಿಯಾಗಿ ಜರುಗಿತು. ಜಾತ್ರೆಯ ಅಂಗವಾಗಿ ಶುಕ್ರವಾರ ರಾತ್ರಿಯಿಂದ ದೇವದಯೆಯ ರೂಪ ಮೇರಿ ಮಾತೆ ನಮ್ಮೆಲ್ಲರ ಮಾರ್ಗದೀಪ ಎಂಬ ಧ್ಯೇಯವಾಕ್ಯ ಅಡಿಯಲ್ಲಿ ಚರ್ಚ್ನ ಆವರಣದಲ್ಲಿ ನಿರ್ಮಿಸಲಾಗಿದ್ದ ಭವ್ಯ ವೇದಿಕೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ವಿವಿಧ ಚರ್ಚ್ಗಳ ಧರ್ಮಾಧ್ಯಕ್ಷರಿಂದ ಆಶೀರ್ವಚನ ಆರಂಭಗೊಂಡಿತ್ತು. ಶನಿವಾರ ಮುಂಜಾನೆ 5 ರಿಂದ ಕನ್ನಡ, ಕೊಂಕಣಿ, ತೆಲುಗು, ತಮಿಳು, ಮಲಯಾಳ, ಆಂಗ್ಲ ಭಾಷೆಯಲ್ಲಿ ಪೂಜಾ ವಿಧಾನಗಳು, ಪ್ರಾರ್ಥನೆ ಹಾಗೂ ಪ್ರಬೋಧನೆಗಳು ಆರಂಭಗೊಂಡಿತು. ಆರೋಗ್ಯ ಮಾತೆ ಚರ್ಚ್ನ ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಭದ್ರಾವತಿಯ ರೇ ಫಾ. ಡಾಕ್ಟರ್ ಜೋಸೆಫ್ ಅರುಮಚಾಡತ್, ಶಿವಮೊಗ್ಗದ ರೇ ಫಾ. ಫ್ರಾನ್ಸಿಸ್ ಸೆರಾವೋ, ಗುಲ್ಬರ್ಗಾದ ರಾಬರ್ಟ್ ಮಿರಾಂದ ರೇ ಫಾ. ರೋಮನ್ ಪಿಂಟೋ ಬ್ರ. ಟಿ. ಕೆ. ಜಾರ್ಜ್ ಬ್ರ. ವಿಲಿಯಂ ಡಿಸೋಜಾ ಧಾರ್ಮಿಕ ಕಾರ್ಯಕ್ರಮಗಳ ನೇತೃತ್ವ ವಹಿಸಿದ್ದರು. ಆರೋಗ್ಯ ಮಾತೆಗೆ ಹರಕೆ ಹೊತ್ತ ಭಕ್ತರು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ, ನದಿಯಿಂದ ಚರ್ಚ್ನವರೆಗೂ ದೀಡು ನಮಸ್ಕಾರ, ಮೊಣಕಾಲಿನ ಮೇಲೆ ನಡೆದು ಸೇವೆ ಸಲ್ಲಿಸಿದರು. ಕೆಲವು ಭಕ್ತರು ಮುಡಿ ನೀಡಿದರು. ಭಕ್ತರ ಸಮೂಹ ಹೂ ಹಾಗೂ ಮೇಣದ ಬತ್ತಿ ಅರ್ಪಿಸುವ ಮೂಲಕ ಭಕ್ತಿ ಸಮರ್ಪಿಸಿದರು. ಚರ್ಚ್ನ ಆವರಣದಿಂದ ಸಂಜೆ 5ಕ್ಕೆ ಸೇವಂತಿಗೆ ಹೂವಿನ ವಿಶೇಷ ಅಲಂಕಾರದ ಮಂಟಪದಲ್ಲಿ ಮೇರಿಮಾತೆಯ ಪ್ರತಿಮೆಯ ಮೆರವಣಿಗೆ ಆರಂಭಗೊಂಡಿತು. ಪಿ. ಬಿ. ರಸ್ತೆ, ಮಹಾತ್ಮ ಗಾಂಧಿ ವೃತ್ತ, ಕೆಬಿ ವೃತ್ತ, ಟಿ. ಬಿ. ರಸ್ತೆ, ಸಿಬಾರ ವೃತ್ತ, ಹರಿಹರೇಶ್ವರ ವೃತ್ತ, ದೇವಸ್ಥಾನದ ರಸ್ತೆ, ಮುಖ್ಯ ರಸ್ತೆಯಲ್ಲಿ ಸಂಚರಿಸಿತು. ನಗರದ ಪ್ರಮುಖ ವೃತ್ತಗಳಲ್ಲಿ ಸಿಡಿಮದ್ದುಗಳನ್ನು ಸಿಡಿಸಿ ಭಕ್ತರು ಸಂಭ್ರಮಿಸಿದರು. ಮರಿಯಾ ನಿವಾಸ್ ಶಾಲೆಯ ಬ್ಯಾಂಡ್ ಮೆರವಣಿಗೆಗೆ ವಿಶೇಷ ಮೆರುಗು ನೀಡಿತ್ತು. ಮೆರವಣಿಗೆ ಚರ್ಚ್ ಆವರಣಕ್ಕೆ ತೆರಳಿತು. ನಂತರ ಮಂಟಪಕ್ಕೆ ಬಳಸಿದ ಹೂವನ್ನು ಪ್ರಸಾದದ ರೂಪದಲ್ಲಿ ಭಕ್ತರಿಗೆ ವಿತರಿಸಲಾಯಿತು. ಮೆರವಣಿಗೆಯಲ್ಲಿ ಪಾದ್ರಿಗಳು ಸೇರಿದಂತೆ ಅನೇಕ ಗಣ್ಯರು, ಭಜನಾ ಮಂಡಳಿಗಳು ಹಾಗೂ ಹೊರರಾಜ್ಯದ ಭಕ್ತರು ಸೇರಿದಂತೆ ಸಾವಿರಾರು ಭಕ್ತರು ಭಾಗವಹಿಸಿದ್ದರು. ಜಾತ್ರೆಯ ಅಂಗವಾಗಿ ಪೊಲೀಸ್ ಇಲಾಖೆ ಭಕ್ತರಿಗೆ ಹರಕೆ ತೀರಿಸಲು ರಸ್ತೆಯ ಇಕ್ಕೆಲಗಳಲ್ಲಿ ಬ್ಯಾರಿಕೇಡ್ ನಿರ್ಮಿಸಿ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಭದ್ರತೆಗಾಗಿ ಕೆಎಸ್ಆರ್ಪಿ, ಡಿ.ಆರ್ ಹಾಗೂ ಗೃಹರಕ್ಷಕ ಸಿಬ್ಬಂದಿ ನಿಯೋಜಿಸಲಾಗಿತ್ತು. ಹಳೆ ಪಿ. ಬಿ. ರಸ್ತೆಯಲ್ಲಿ ಬಸ್ ಹಾಗೂ ಭಾರೀ ವಾಹನಗಳ ಸಂಚಾರವನ್ನು ಸ್ಥಗಿತಗೊಳಿಸಿ, ಸಂಚಾರಕ್ಕೆ ಪರ್ಯಾಯ ಮಾರ್ಗದ ವ್ಯವಸ್ಥೆ ಮಾಡಲಾಗಿತ್ತು. ವರದಿ ಶೇಖ್ ಅಲ್ತಾಫ್. ವಿಜಯ್ ಪ್ರಭಾಸ್ ನ್ಯೂಸ್ ಹರಿಹರ. ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಹೀಗೆ ನಾವು ಈ ಲೋಕದ ಪ್ರಯಾಣದಲ್ಲಿ ಪ್ರವರ್ತಿಸುತ್ತಾ ಒಂದು ದಿನ ಆ ಮಹಿಮೆಗೆ ಬಂದು ಸೇರುವಂತೆ ಅವರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ಪ್ರಭು ದೇವ ಮಾತೆ ಮರಿಯಮ್ಮನವರ ಬಿನ್ನಹದ ಮೂಲಕ ಹೋಗಿ ಬಂದಿ ದಿವ್ಯ ಬಲಿ ಮುಗಿಯಿತು. ದೇವರಿಗೆ ಕೃತಜ್ಞತೆ. ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ.